ವೆಲ್ ಫ್ರೆಂಡ್ಸ್, ಇವತ್ತು ನಾವು ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಆಲ್ ಮೂವಿ ಲಿಸ್ಟ್ಗಳನ್ನು ನೋಡೋಣ. ಅವರ ಮೊದಲನೇ ಚಿತ್ರ ರಂಗ SSLC ಇದು 2004ರಲ್ಲಿ ತೆರೆ ಕಂಡಿದ್ದು ವಿಜಯ್ ಅವರು ವಿಲನ್ ರೋಲ್ ಮಾಡಿದ್ರು. ಎರಡನೇ ಚಿತ್ರ ಜೋಗಿ 2005ರಲ್ಲಿ ತೆರೆ ಕಂಡಿದ್ದು, ಇದರಲ್ಲೂ ಕೂಡ ಸೈಡ್ ರೋಲ್ ಮಾಡಿದ್ರು. ಮೂರನೇ ಚಿತ್ರ ರಿಷಿ 2005ರಲ್ಲಿ ತೆರೆ ಕಂಡಿದ್ದು ಸೈಡ್ ರೋಲ್ ಮಾಡಿದ್ರು. ನಾಲ್ಕನೇ ಚಿತ್ರ ಡೆಡ್ಲಿ ಸೋಮ, ಈ ಚಿತ್ರದಲ್ಲೂ ಕೂಡ ಅವರು ಸೈಡ್ ರೋಲ್ ಮಾಡಿದ್ರು. ಐದನೇ ಚಿತ್ರ ಗಿರಿ, ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಸೈಡ್ ರೋಲ್ ಮಾಡಿದ್ದರು. ಆರನೇ ಚಿತ್ರ ರಾಕ್ಷಸ, ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ಸೈಡ್ ರೋಲ್ ಮಾಡಿದ್ದರು. ಏಳನೇ ಚಿತ್ರ ಮೆಂಟಲ್ ಮಂಜ 2005ರಲ್ಲಿ ತೆರೆ ಕಂಡಿದ್ದು, ಇದರಲ್ಲಿ ಸೈಡ್ ರೋಲ್ ಮಾಡಿದ್ದರು. ಎಂಟನೇ ಚಿತ್ರ ಶ್ರೀ, ಇದು 2006ರಲ್ಲಿ ತೆರೆ ಕಂಡಿದ್ದು, ದುನಿಯಾ ವಿಜಯ್ ಸೈಡ್ ರೋಲ್ ಮಾಡಿದ್ದರು. ಒಂಬತ್ತನೇ ಚಿತ್ರ ಅಂಬಿ 2006ರಲ್ಲಿ ತೆರೆ ಕಂಡಿದ್ದು, ದುನಿಯಾ ವಿಜಯ್ ಸೈಡ್ ರೋಲ್ ಮಾಡಿದ್ದರು. ಹತ್ತನೇ ಚಿತ್ರ ಕಲ್ಲರಳಿಯು ಹೂವಾಗಿ 2006ರಲ್ಲಿ ತೆರೆ ಕಂಡಿದ್ದು, ಸೈಡ್ ರೋಲ್ ಮಾಡಿದ್ದರು. 11ನೇ ಚಿತ್ರ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ 2007ರಲ್ಲಿ ತೆರೆ ಕಂಡಿದ್ದು, ಸೈಡ್ ರೋಲ್ ಮಾಡಿದ್ದರು. 12ನೇ ಚಿತ್ರ ಗುಣ 2007ರಲ್ಲಿ ತೆರೆ ಕಂಡಿದ್ದು, ಸೈಡ್ ರೋಲ್ ಮಾಡಿದ್ದರು. ನಾಯಕ ನಟನಾಗಿ ಮೊದಲನೇ ಚಿತ್ರದಲ್ಲಿ ಅಭಿನಯಿಸಿದ್ದು 2007ರಲ್ಲಿ ತೆರೆ ಕಂಡ ದುನಿಯಾ ಚಿತ್ರದಲ್ಲಿ. ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 14ನೇ ಚಿತ್ರ ಯುಗ, ಇದು 2007ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ 15ನೇ ಚಿತ್ರ ಗೆಳೆಯ, ಇದು 2007ರಲ್ಲಿ ತೆರೆ ಕಂಡಿದ್ದು, ಇದರಲ್ಲಿ ಅವರು ACP ವಿಜಯ್ ರೋಲ್ ಮಾಡಿದ್ದರು. ಅವರ 16ನೇ ಚಿತ್ರ ಚಂಡ, ಇದು 2007ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಎನಿಸಿಕೊಂಡಿತ್ತು. ಅವರ 17ನೇ ಚಿತ್ರ ಅವ್ವ, ಇದು 2008ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ 18ನೇ ಚಿತ್ರ ಸ್ಲಮ್ ಬಾಲ, ಇದು 2008ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ 19ನೇ ಚಿತ್ರ ಜಂಗ್ಲಿ, ಇದು 2009ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಅವರ 20ನೇ ಚಿತ್ರ ತಾಕತ್, ಇದು 2009ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ 21ನೇ ಚಿತ್ರ ದೇವ್ರು, ಇದು 2009ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ 22ನೇ ಚಿತ್ರ ಶಂಕರ್ IPS, ಇದು 2010ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಎನಿಸಿಕೊಂಡಿತ್ತು. ಅವರ 23ನೇ ಚಿತ್ರ ಕರಿಚಿರತೆ, ಇದು 2010ರಲ್ಲಿ ತೆರೆ ಕಂಡಿದ್ದು, ಸೆಮಿ ಹಿಟ್ ಟ್ಯಾಗ್ ಪಡೆದಿತ್ತು. ಅವರ 24ನೇ ಚಿತ್ರ ಕಂಠೀರವ, ಇದು 2011ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ 25ನೇ ಚಿತ್ರ ವೀರಬಾಹು, ಇದು 2011ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಅವರ 26ನೇ ಚಿತ್ರ ಜಾನಿ, ಇದು 2011ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಅವರ 27ನೇ ಚಿತ್ರ ಜರಾಸಂಧ, ಇದು 2011ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. 28ನೇ ಚಿತ್ರ ಭೀಮಾ ತೀರದಲ್ಲಿ, ಇದು 2012ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಅವರ 29ನೇ ಚಿತ್ರ ರಜನಿಕಾಂತ್, ಇದು 2013ರಲ್ಲಿ ತೆರೆ ಕಂಡಿದ್ದು, ಡಿಸಾಸ್ಟರ್ ಆಗಿತ್ತು. ಅವರ 30ನೇ ಚಿತ್ರ ಜಯಮ್ಮನ ಮಗ, ಇದು 2013ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. ಅವರ 31ನೇ ಚಿತ್ರ ಶಿವಾಜಿ ನಗರ, ಇದು 2014ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಆಗಿತ್ತು. ಅವರ 32ನೇ ಚಿತ್ರ ಸಿಂಹಾದ್ರಿ, ಇದು 2014ರಲ್ಲಿ ತೆರೆ ಕಂಡಿದ್ದು, ಫ್ಲಾಪ್ ಆಗಿತ್ತು. ಅವರ 33ನೇ ಚಿತ್ರ ಜಾಕ್ಸನ್, ಇದು 2015ರಲ್ಲಿ ತೆರೆ ಕಂಡಿದ್ದು, ಹಿಟ್ ಟ್ಯಾಗ್ ಪಡೆದಿತ್ತು. ಅವರ 34ನೇ ಚಿತ್ರ ದಕ್ಷ, ಇದು 2015ರಲ್ಲಿ ತೆರೆ ಕಂಡಿದ್ದು, ಸೆಮಿ ಹಿಟ್ ಟ್ಯಾಗ್ ಪಡೆದಿತ್ತು. ಅವರ 35ನೇ ಚಿತ್ರ RX ಸೂರಿ, ಇದು 2015ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. 36ನೇ ಚಿತ್ರ ರಿಂಗ್ ರೋಡ್, ಇದರಲ್ಲಿ ದುನಿಯಾ ವಿಜಯ್ ಅವರು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 37ನೇ ಚಿತ್ರ ದನ ಕಾಯೋನು, ಇದು 2016ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. 38ನೇ ಚಿತ್ರ ಮಾಸ್ತಿಗುಡಿ, ಇದು 2017ರಲ್ಲಿ ತೆರೆ ಕಂಡಿದ್ದು, ಸೂಪರ್ ಹಿಟ್ ಆಗಿತ್ತು. 39ನೇ ಚಿತ್ರ ಕನಕ, ಇದು 2018ರಲ್ಲಿ ತೆರೆ ಕಂಡಿದ್ದು, ಆವರೇಜ್ ಎನಿಸಿಕೊಂಡಿತ್ತು. ಅವರ 40ನೇ ಚಿತ್ರ ಜಾನಿ ಜಾನಿ ಎಸ್ ಪಾಪ 2018ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಅವರ 41ನೇ ಚಿತ್ರ ಸಲಾಗ, ಇದು 2021ರಲ್ಲಿ ತೆರೆ ಕಂಡಿದ್ದು, ಹಿಟ್ ಆಗಿತ್ತು. ಅವರ 42ನೇ ಚಿತ್ರ ವೀರಸಿಂಹಾರೆಡ್ಡಿ ತೆಲುಗು, ಇದು 2023ರಲ್ಲಿ ತೆರೆ ಕಂಡಿದ್ದು, ಇದರಲ್ಲಿ ಅವರು ವಿಲನ್ ರೋಲ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರ ಮುಂಬರುವ ಚಿತ್ರಗಳು: ಭೀಮಾ 2023 ಮೇ 8ರಂದು ತೆರೆ ಕಾಣಲಿದೆ. ಮುಂದಿನ ಚಿತ್ರ ಉಸ್ತಾದ್, ಇದು 2023ರ ಜೂನ್ 15ರಂದು ತೆರೆ ಕಾಣಬೇಕಿದೆ. ನೀವು ಕೂಡ ದುನಿಯಾ ವಿಜಯ್ ಅವರ ಅಭಿಮಾನಿಯಾಗಿದ್ದರೆ ನಿಮಗೆ ಅವರ ಯಾವ ಚಿತ್ರ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.